ಇನ್ನು ನಾಳೆ ತುಲಾ ಷಷ್ಠಿ. ಈ ಷಷ್ಠಿ ಪವರ್ಫುಲ್ಲು. ಈ ಪವರ್ಫುಲ್ಲು ಆಗಿರೋಂಥ ಒಂದು ಪೂಜೆಯನ್ನು ನೀವು ಮಾಡಿ, ಏನು ಪೂಜೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂದರೆ ನಿಮ್ಮ ಆರೋಗ್ಯ, ಸುಖ, ಸಂತೋಷ ಮತ್ತು ತುಲಾರಾಶಿಯವ್ರಿಗೆ ತುಂಬ ಶಕ್ತಿ ಬಂದುಬಿಡ್ತದೆ. ಏನೇ ಕರ್ಮ ದರಿದ್ರ ಇದು ಹೊರಟೋಗ್ಬಿಡ್ತದೆ. ಅದಲ್ಲ ಅದೇನು ಅಂತ ನಾನು ತಿಳಿಸ್ಕೊಡ್ತೀನಿ, ಅದು ಯಾವ ಪೂಜೆ ಅಂತ. ಅದಕ್ಕಿಂತ ಮುಂಚೆ ನೀವು ವಿನಯೋಗಿ ಗುರೂಜಿ ಅಂತ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮತ್ತು ಬೆಲ್ ಬಟನ್ನ ಒತ್ತಿ, ಮತ್ತು ಫೇಸ್ಬುಕ್ ಒಂದು ಇನ್ಸ್ಟಾಗ್ರಾಮಲ್ಲೂ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಫಾಲೋವನ್ನು ಮಾಡಿಕೊಳ್ಳಿ. ಇದೇ ಫೆಬ್ರವರಿ ತಿಂಗಳಲ್ಲಿ ನಾವು ಪೂರಿ ಜಗನ್ನಾಥ ಯಾತ್ರೆ ಹೊರಟಿದ್ದೀವಿ. ತುಂಬ ಅದ್ಭುತವಾದಂಥ ಒಂದು ಯಾತ್ರೆ. ಫ್ಲೈಟಲ್ಲಿ ಹೋಗಿ ಫ್ಲೈಟಲ್ಲಿ ಬರುವಂಥದ್ದು, ಊಟ ತಿಂಡಿ ವಸತಿ ಎಲ್ಲವೂ ಕೂಡ ನಮ್ಮದೇ ಇರುತ್ತೆ. ಯಾರ್ಯಾರು ಬರಬೇಕು ಅಂತ ಅಂದ್ಕೊಂಡಿದ್ದೀರೋ ಖಂಡಿತವಾಗ್ಲೂ ಕೂಡ ಆ ಒಂದು ಯಾತ್ರೆಗೆ ಬನ್ನಿ. ತುಂಬ ಅದ್ಭುತವಾದಂಥ ಒಂದು ಯಾತ್ರೆ ಅದು. ಪೂರಿ ಜಗತ್ತಾಗ ಕಲಿಯುಗದ ದೇವರು. ಯಾಕಂದರೆ ಇದರಲ್ಲಿ ಏನು ವಿಶೇಷ ಅಂತಂದರೆ, ಅಲ್ಲಿ ದೊಡ್ಡ ದೊಡ್ಡ ಕಣ್ಣುಗಳು ಪೂರಿ ಜಗನ್ನಾಥಗೆ ಏನಕ್ಕೆ ಇದೆ ಅಂತಂದರೆ, ಭಗವಂತ ನಾವೆಲ್ಲ ಪುಣ್ಯಕ್ಷೇತ್ರ ನಾವು ಹೋಗ್ತೀವಿ ನೋಡೋಕ್ಕೆ, ಅಲ್ಲಿ ಭಗವಂತ ನಮ್ಮನ್ನು ನೋಡೋಕ್ಕೆ ಕರೆಸ್ಕೊತಾ ಇದ್ದಾನಂತೆ. ಅಂತ ತುಂಬ ಅದ್ಭುತವಾದಂಥ ಒಂದು ವಿಶೇಷ. ಮಿಸ್ ಮಾಡದೆ ಈ ಒಂದು ಪೂರಿ ಜಗನ್ನಾಥಕ್ಕೆ ನಾವೆಲ್ಲ ಹೋಗ್ತೀವಿ. ನೀವು ಮಿಸ್ ಮಾಡದೆ ಬರ್ತೀರಲ್ಲ, ಖಂಡಿತವಾಗ್ಲೂ ಬನ್ನಿ. ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀವು ಕೆಳಗಡೆ ಕೊಟ್ಟಿರೋಂಥ ನಂಬರ್ಗೆ ನೀವು ಫೋನ್ ಮಾಡಿ ಅದನ್ನು ತಿಳ್ಕೊಳ್ಳಿ. ಅದ್ಭುತವಾದಂಥ ಒಂದು ಜಗನ್ನಾಥನ ಒಂದು ದರ್ಶನಕ್ಕೆ ಹೋಗ್ತಾ ಇದ್ದೀವಿ, ಗೊತ್ತಲ್ಲ. ಇನ್ನೊಂದು ಏನು ಆ ಒಂದು ವಿಶೇಷವಾದದ್ದು ಅಂತ ನೋಡೋದಾಯಿತು ಅಂತಂದರೆ, ನೋಡಿ ನಾಳೆ ತುಲಾ ಷಷ್ಠಿ ಇರೋದ್ರಿಂದ ತುಂಬ ಈ ತುಲಾರಾಶಿಯವರಿಗೆ ತುಂಬ ಪವರ್ಫುಲ್ಲು, ತುಂಬ ಬೇಕಾಗಿರುವಂಥದ್ದು ಮಾಡಲೇಬೇಕು. ಈ ಒಂದು ಷಷ್ಠಿ ದಿನ ನೀವೇನಂತಂದರೆ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನವನ್ನು ಮಾಡಿ, ಗೊತ್ತಲ್ಲ. ತುಲಾರಾಶಿಯವರು ಮಾಡಲೇಬೇಕು. ಮಾಡ್ತು ಅಂತಂದರೆ ನೀವೊಂದು ಹೋಮ ಹವನಾದಿಗಳನ್ನು ಏನು ಮಾಡೋದು ಪ್ರತಿಫಲ ಅಷ್ಟು ಸಿಗುತ್ತೆ ನಿಮಗೆ, ಗೊತ್ತಲ್ಲ. ನೀವೇನು ಮಾಡಿರ್ತಾರೆ, ಮನೆಯಲ್ಲಿರುವಂಥ ಒಂದು ಶಿವಲಿಂಗ ಅಥವಾ ನಿಮ್ಮ ಮನೆಯಲ್ಲಿ ಯಾವ ಒಂದು ಗಣಪತಿ ಆಗಿರ್ಬೋದು, ಮೂರ್ತಿ ಆಗಿರ್ಬೋದು, ಶಿವಲಿಂಗ ಇಟ್ಟರೆ ತುಂಬ ಪವರ್ಫುಲ್ಲು. ಅದು ಮಾಡ್ಬೋದು. ಎಲ್ಲ ದೇವರು ಕೂಡ ಒಂದೇ, ಆದರೂ ಕೂಡ ಶಿವಲಿಂಗ ವಿಶೇಷವಾದ ಪ್ರಧಾನವಾದಂಥದ್ದು ಈ ಒಂದು ತುಲಾಷಷ್ಠಿಗೆ. ಯಾಕಂದರೆ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡೋದ್ರಿಂದ ಸುಬ್ರಹ್ಮಣ್ಯ ಸ್ವಾಮಿ ವಿಗ್ರಹ ಇದ್ದರೆ ಇನ್ನೂ ಒಳ್ಳೆಯದು. ಅದನ್ನು ತೆಗೆದುಕೊಂಡು ಒಂದು ತಟ್ಟೆ, ಆ ತಟ್ಟೆ ಮೇಲೆ ಶಿವಲಿಂಗವನ್ನು, ಇದನ್ನು ನೀವು ಸ್ನಾನ ಬೆಳಗ್ಗೆ ಮಾಡೋದು, ಸಾಯಂಕಾಲ ಸ್ನಾನ ಮಾಡಿಕೊಂಡು ನೀವೇನು ಮಾಡೋ ಅಭಿಷೇಕವನ್ನು ಮಾಡೋದು. ತುಂಬ ಸರಳವಾದಂಥ ಒಂದು ಅಭಿಷೇಕ. ಒಂದು ಹಾಲು, ಒಂದು ಪಂಚಪತ್ರೆ ಮತ್ತು ಉದ್ಧರಣೆ. ಪಂಚಪತ್ರೆ ತೆಗೆದುಕೊಳ್ಳಿ, ಅದೆಲ್ಲ ಹಾಲು ಹಾಕ್ಕೊಳ್ಳಿ, ಮತ್ತು ಉದ್ಧರಣೆ ಅಂದರೆ ಗೊತ್ತಲ್ಲ ನಿಮಗೆ, ಚಮಚ ಥರ ಇರುತ್ತೆ. ಅಂದರೆ ಉದ್ಧರಣೆ ಅಂದರೆ ಏನು ಗೊತ್ತಾ ಅರ್ಥ? ಒಂದು ಉದ್ದು ಒಳಗಡೆ ನೀರು ಒಳಗಡೆ ಹಾಕಿ ಮುಳುಗಬೇಕು. ಒಂದು ಉದ್ದಿನ ಕಾಳು ಮುಳಬೇಕು, ಅದಕ್ಕೆ ಉದ್ಧರಣೆ ಅಂತ ಹೇಳ್ತಾರೆ. ಅದನ್ನು ತೆಗೆದುಕೊಂಡು ನೀವೇನು ಮಾಡಬೇಕು ಅಂದರೆ, ಕೈಯಲ್ಲಿರುವಂತಹ ಒಂದು ಚಿನ್ನ, ಉಂಗುರ ಆಗಿರ್ಬೋದು, ಓಲೆ ಆಗಿರ್ಬೋದು, ಜುಂಕೆ ಆಗೋದು, ಮುಗ್ಬಿಟ್ಟು ಚಿನ್ನದ ಯಾವುದೇ ರೀತಿಯಾದಂಥ ಒಂದು ವಸ್ತುನ ನೀವು ಏನು ಮಾಡಿ ಅದನ್ನು ತೆಗೆದುಕೊಳ್ಳಿ. ನೋಡಿ, ಇದು ಎಕ್ಸಾಂಪಲ್ ಉಂಗುರ. ಇದನ್ನು ಸ್ವರ್ಣಾಭಿಷೇಕ ಮಾಡಿದಷ್ಟೇ ಪ್ರತಿಫಲ ಸಿಗುತ್ತೆ. ಈ ಒಂದು ಇದನ್ನು ಮಾಡಿದ್ದೇ ಆಯಿತು ಅಂತ ತಗೊಳ್ಳಿ. ಇದನ್ನು ಕೈಯಲ್ಲಿ ಇಟ್ಕೊಳ್ಳಿ. ಸಿಂಪಲ್, ತುಂಬ ಸರಳ. ನೀವೇನು ಮಾಡಿ ಅಂತಂದರೆ, ಇನ್ನೂ ಬರಬೇಕಾಗಿರೋ ದುಡ್ಡು ಬರ್ತಾಯಿಲ್ಲ ಅಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾಯಿಲ್ಲ ಅಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತದೆ, ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾಯಿಲ್ಲ ಅಂದರೆ, ಇದಕ್ಕೆಲ್ಲ ತಲೆನೇ ಕೆಡಿಸ್ಕೊಬಿಡೋಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ನಿಮ್ಮ ಮನೇಲಿ ಇಟ್ಟಿದ್ದೇ ಆಯಿತು ಅಂತಂದರೆ, ನಿಮ್ದು ಯಾವುದೇ ರೀತಿಯ ದುಡ್ಡಿನ ಬಗ್ಗೆ ನೀವು ತಲೆನೇ ಕೆಡಿಸ್ಕೋಬೇಡಿ. ಮತ್ತು ಇದಕ್ಕೆ ಮುಟ್ಟು ಕೊಟ್ಟು ಚೆಟ್ಟು ಮಡಿ ಮೇಲಿಗೆ ಸೂತ್ಕ ಗೀತ್ಕ ವೆಜ್ಜು ನಾನ್ ವೆಜ್ ಜಾತಿ ಗೀತಿ ದಿಕ್ಕು ಆ ಥರದ್ದೇನೂ ಇಲ್ಲ. ಇಟ್ಟರೆ ಸಾಕು, ಕೆಲಸ ಆಗುತ್ತೆ. ದೇವ್ರ ಮಲ್ಲಾರು ಇಡ್ಬೋದು, ಬೀರಿನಲ್ಲಾರು ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ, ಪೂಜೆ ಮಾಡಲಿಲ್ಲ ಅಂತಲೂ ಕೂಡ ನಡೆಯುತ್ತೆ. ಈ ಒಂದು ಅಷ್ಟಲಕ್ಷ್ಮಿ ಯಂತ್ರ ಇತ್ತು ಅಂದರೆ ಸಾಕ್ಷಾತ್ ಲಕ್ಷ್ಮಿನೇ ನಿಮ್ಮ ಮನೇಲಿದ್ದಾಗೆ ಸದಾ ನಿಮಗೆ ದುಡ್ಡು ಬರ್ತಾನೆ ಇರ್ತಾರೆ. ನೀವು ಯಾವಾಗಲೂ ಕೋಟ್ಯಾಧಿಪತಿಗಳಾಗಿರ್ತೀರ, ಶ್ರೀಮಂತರಾಗಿರ್ತೀರ. ನಿಮ್ಮ ಹಣಕಾಸಿನ ಸಮಸ್ಯೆಗೆ ಮರೆತು ಬಿಡಿ ಅಂಥ ಒಂದು ಅದ್ಭುತ ಒಂದು ಪವಾಡವೇ ನಮ್ಮ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರ, ಅದಲ್ಲ. ಇದನ್ನು ಖುದ್ದು ನೇರವಾಗಿ ಬಂದು ನಮ್ಮ ಭೇಟಿಯಾಗಿ ತೆಗೆದುಕೊಂಡು, ಇದಕ್ಕೆ ಏನು ಅಂತಂದರೆ ಸಂಕಲ್ಪ ಮಾಡ್ಕೊಳ್ಳಿ, 10 ಬಾರಿ ಸಂಕಲ್ಪ ಮಾಡ್ಕೊಳ್ಳಿ, 11ನೇ ಬಾರಿಗೆ ನಿಮ್ಮ ಮನೇಲಿ ಆ ಒಂದು ಅಷ್ಟಲಕ್ಷ್ಮಿ ಅಂತ ಇರುತ್ತೆ, ಅದಲ್ಲ. ಇದೇ ಒಂದು ಅಷ್ಟಲಕ್ಷ್ಮಿ ಯಂತ್ರ, ಅದೊಂದು ಪವಾಡದ ವಿಚಾರ. ಹೊರಗಡೆ ವಿಗ್ರಹ ಇರುತ್ತೆ. ಉದ್ಧರಣೆ ತೊಗೊಳ್ಳಿ, ಉದ್ಧರಣೆ ತೆಗೆದುಕೊಂಡು ಇದರ ಮೇಲೆ ಹಾಕಿ, ಇದರಲ್ಲಿರುವಂಥ ಒಂದು ಹಾಲು ನೀಟಾಗಿ ಹೋಗಿ ಶಿವಲಿಂಗದ ಮೇಲೆ ಬೀಳುತ್ತೆ, ಅದಲ್ಲ. ಶಿವಲಿಂಗದ ಮೇಲೆ ಏನಂತ ನೀವು ನಾಮಸ್ಮರಣೆ ಮಾಡಬೇಕು. ಓಂ ಮಹೇಶ್ವರಾಯ ನಮಃ, ಓಂ ಮಹೇಶ್ವರಾಯ ನಮಃ, ಓಂ ಮಹೇಶ್ವರಾಯ ನಮಃ, ಓಂ ಮಹೇಶ್ವರಾಯ ನಮಃ ಅಂತ 108 ಸರಿ, ಇಲ್ಲ ಅದಕ್ಕಿಂತ ಹೆಚ್ಚು ಬಾರಿ. ಭಾಳಷ್ಟು ಜನಕ್ಕೆ 108 ಸಾರಿ ಹೆಂಗೆ ಮಾಡೋದು ಅಂತ ಗೊತ್ತಿಲ್ಲ. ಇವಾಗ ಒಂದು ಸರಿ ನೀವು ಓಂ ಮಹೇಶ್ವರಾಯ ನಮಃ, ಓಂ ಮಹೇಶ್ವರಾಯ ಎಷ್ಟು ನಿಮಿಷ ಆಗುತ್ತೆ ನೋಡ್ಕೊಳ್ಳಿ. 108 ಸರಿ ಜಪ ಮಾಲೆ ಇಟ್ಕೊಂಡು ನೋಡ್ಕೊಳ್ಳಿ. 3 ನಿಮಿಷ ಆಗುತ್ತೆ ಅಂದ್ಕೊಳ್ಳಿ. 3 ನಿಮಿಷಕ್ಕಿಂತ ಜಾಸ್ತಿ ಮಾಡಿ ಅಷ್ಟೇ, ಗೊತ್ತಲ್ಲ. ಅದು 110 ಆಗಿರ್ಬೋದು, 150 ಆಗಿರ್ಬೋದು, 200 ಆಗಿರ್ಬೋದು, 300 ಆಗಿರ್ಬೋದು, ತಲೆ ಕೆಡಿಸ್ಕೊಡಿ. ಅದನ್ನು ಮಾಡಿ.
ಅದು ಮಾಡಾದಮೇಲೆ ನೀವು ಅಲ್ಲಿರುವಂತಹ ಒಂದು ಹಾಲನ್ನು, ಅಭಿಷೇಕದ ಹಾಲನ್ನು ನೀವು ಪ್ರಸಾದವಾಗಿ ತೀರ್ಥದ ರೂಪದಲ್ಲಿ ನೀವು ಅದನ್ನು ಸ್ವೀಕರಣೆ ಮಾಡಬೇಕು. ನೀವು ಅದನ್ನು ನೀವು ಕುಡಿದ್ದೇ ಆಯಿತು ಅಂತಂದರೆ ನಿಮ್ಮ ದೇಹದಲ್ಲಿ ಅಂತ ರುಜಿನ 10 ವರ್ಷ 15 ಮತ್ತು ಇನ್ನು ಮನೇಲಿ ಯಾರು ಅಜ್ಜಿ ತಾತ ಅಪ್ಪ ಅಮ್ಮ 10 ವರ್ಷ 15 ವರ್ಷದಿಂದ ಕಾಯಿಲೆಯಿಂದ ನಡೀತಾ ಇದೆ, ಶುಗರು BP ಆಳು ಮೂಳು ಏನು, ಅವ್ರಿಗೆಲ್ಲ ಇದನ್ನು ಕೊಡಿ, ಅವ್ರಿಗೆಲ್ಲ ಪರಿಹಾರ ಆಗಿಬಿಡುತ್ತೆ. ಅವ್ರಿಗೆ ಇದೇ ಒಂದು ತಂತ್ರವನ್ನು ನಾನು ಹೇಳಿದೆ. ನಾನು ಹೋದ ವರ್ಷ ಅವ್ರಿಗೆ 15 ವರ್ಷದಿಂದ ಬ್ಯಾಕ್ ಪೇಯ್ನ್ ಇತ್ತು, ಯಾವ ಡಾಕ್ಟ್ರಿಗೂ ತೋರಿಸಿದ್ರು, ಇದಾಗಿಲ್ಲ. ಇದನ್ನು ಕುಡಿದ್ರು. ಯಾರೋ ಒಂದು ಚಿಕ್ಕದೊಂದು ಯಾವುದನ್ನು ಆಯುರ್ವೇದ ಮಾತ್ರೆ ತಂದು ಕೊಟ್ಟರಂತೆ, ಆಯುರ್ವೇದದ್ದು ಅದನ್ನು ಅವರು ಸೇವನೆ ಮಾಡಿ ಒಂದು ವಾರದಲ್ಲಿ ಗುಣ ಆಗೋಯ್ತು ಅಂತಂದರೆ ಯಾವುದೋ ರೂಪದಲ್ಲಿ ನಿಮಗೆ ಅದು ಪರಿಹಾರ ಆಗ್ತಾ ಬರುತ್ತೆ. ಆರೋಗ್ಯ ಮತ್ತು ಸುಖ ಶಾಂತಿ ನೆಮ್ಮದಿ, ಏನು ಮಾಡೋದು ನೆಮ್ಮದಿ ಇಲ್ಲ, ಕೋಟಿ ಇದೆ ನೆಮ್ಮದಿ ಇಲ್ಲ ಅಂಥವ್ರು ಏನು ಮಾಡಿದ್ರು ಅಂತಂದರೆ ವಿಶೇಷವಾಗಿ ಈ ಒಂದು ತಂತ್ರವನ್ನು ಹೋದ ವರ್ಷ ಮಾಡಿದ್ರು. ತುಂಬ ಅವ್ರದ್ದು ಕೂಡ ತುಲಾರಾಶಿಯಾಗಿತ್ತು. ಮತ್ತು ತುಲಾರಾಶಿಯವ್ರು ಮಾತ್ರ ಮಾಡಬೇಕು ಅಂತಲ್ಲ, ಎಲ್ಲರೂ ಕೂಡ ಈ ಒಂದು ತಂತ್ರವನ್ನು ಮಾಡಬೇಕು. ಮಾಡಿದಾಗ ತುಂಬ ಚೆನ್ನಾಗಾಗುತ್ತೆ, ತುಂಬ ಅನುಕೂಲ ಆಗುತ್ತೆ. ಅದನ್ನು ಮಾಡ್ತು ಅಂತಂದರೆ ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಎಲ್ಲವೂ ಸಿಗ್ತಾ ಬರುತ್ತೆ. ಅದ್ಭುತ ಒಂದು ಪವಾಡ ಸೃಷ್ಟಿಯಾಗುತ್ತೆ, ಕ್ರಿಯೇಟ್ ಆಗ್ತಾ ಬರುತ್ತೆ. ಇದನ್ನು ಮಿಸ್ ಮಾಡದೆ ನಾಳೆ ಈ ಒಂದು ಮಂತ್ರವನ್ನು ಹೇಳ್ಕೊಂಡು ನೀವು ಮಾಡಿ, ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಅಲ್ಲ. ಇದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ. ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ